ಇನ್ನು ರಾಹುಲ್ ತ್ರಿಪಾಠಿ CSK ಪಾಲಾಗಿದ್ದಾರೆ ನೋಡಿ 3.40 ಕೋಟಿಗೆ. ರಾಹುಲ್ ತ್ರಿಪಾಠಿ ಬಹಳ ಅದ್ಭುತವಾದಂಥ ಬ್ಯಾಟ್ಸ್ಮನ್ ಇವರು. ರಾಹುಲ್ ತ್ರಿಪಾಠಿ ಈ ಮೊದಲು ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿದ್ದರು. ಆದರೆ ಹೈದರಾಬಾದ್ ತಂಡ ಬಿಡಿ, ಅದ್ಭುತವಾದಂಥ ಆಟಗಾರರೇ ಅಲ್ಲಿ ತುಂಬಿಕೊಂಡಿದ್ದಾರೆ, ಹೊಡಿಬಡಿ ಆಟಗಾರರಿದ್ದಾರೆ. ಶರ್ಮಾ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಜೊತೆಗೆ ಟ್ರಾವಿಸ್ ಹೆಡ್ ಆಗಿರ್ಬೋದು, ಪ್ಯಾಟ್ ಕಮೆನ್ಸ್, ಹೇಗೆ ಸಿಕ್ಕಾಪಟ್ಟೆ ಪ್ಲೇಯರ್ಸ್ನ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಆದರೆ ರಾಹುಲ್ ತ್ರಿಪಾಠಿ ಯಾಕೋ ಕೈ ಬಿಟ್ಬಿಟ್ಟಿದ್ರು. ಅವರನ್ನ RTM ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಅದು ಸಾಧ್ಯ ಆಗಲಿಲ್ಲ. ಆದರೆ CSKಗೆ ಮಾತ್ರ ಇದು ಅದ್ಭುತವಾದಂಥ ಬಿಡ್ ಆಗುತ್ತೆ. ಯಾಕೆಂತ ಹೇಳಿದರೆ T20ಯಲ್ಲಿ ಹೇಳಿ ಮಾಡಿಸಿದಂಥ ಒಬ್ಬ ಆಟಗಾರ ರಾಹುಲ್ ತ್ರಿಪಾಠಿ. 3.40 ಕೋಟಿಗೆ ಅವರು CSK ಪಾಲಾಗಿದ್ದಾರೆ. ಇದು ನಿಜಕ್ಕೂ ಕೂಡ CSK ಫ್ಯಾನ್ಸ್ಗೆ ಖುಷಿ ತರಿಸಿರುತ್ತೆ. ಯಾಕೆಂತ ಹೇಳಿದರೆ ಯಂಗ್ ಆಟಗಾರ, ಜೊತೆಗೆ ಇನ್ನೂ ಕೆಲವೊಂದಿಷ್ಟು ವರ್ಷಗಳ ಕಾಲ ಅವರು CSKಗೆ ಸೇವೆಯನ್ನು ಸಲ್ಲಿಸ್ತಾರೆ. ಇದರ ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸ್ತಾರೆ. ಓಪನಿಂಗ್ ಅಂದರೆ ಆರಂಭಿಕ ಆಗಿ ಆಟ ಆಡುವಂಥ ಅಂದರೆ ಅಲ್ಲೂ ಕೂಡ ಬಂದು ಬ್ಯಾಟ್ ಬೀಸುವಂಥ ಒಂದು ಸಾಮರ್ಥ್ಯ ಇದೆ ಏನು ರಾಹುಲ್ ತ್ರಿಪಾಠಿ ಅವರಿಗೆ. ಇಂಥ ಒಬ್ಬ ಆಟಗಾರನನ್ನ CSK ಟಾರ್ಗೆಟ್ ಮಾಡಿದೆ ಅಥವಾ CSK ಗುರುತಿಸಿದೆ ಅಂತ ಅಂದಾಗ ಆತನ ಸಾಮರ್ಥ್ಯವನ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ CSK ಸುಮ್ಮನೆ ಯಾರ್ಯಾರಿಗೂ ಬಿಡ್ ಮಾಡಲ್ಲ. ಹಾಗಾಗಿ ರಾಹುಲ್ ತ್ರಿಪಾಠಿ ಒಂದು ಒಳ್ಳೆ ಹ್ಯಾಂಡ್ ಆಗ್ತಾರೆ CSKಗೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಬ್ಬ ಆಟಗಾರ ಅಂತ ಅಂದರೆ ಅದು ಡೆವಾನ್ ಕಾನ್ವೆ. 6 ಕೋಟಿ ಸಮಥಿಂಗ್ ಹೋಗಿದ್ದಾರೆ ಡೆವಾನ್ ಕಾನ್ವೆ ಅವರು. ನಿಜಕ್ಕೂ ಕೂಡ ಒಂದು ಉತ್ತಮವಾದಂಥ ಬಿಡ್. ಈ ಇಬ್ಬರು ಆಟಗಾರರು ಈಗ CSK ಪಾಲಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಡೆವಾನ್ ಕಾನ್ವೆ ಫಾರಿನ್ ಪ್ಲೇಯರ್ ಆದರೆ ರಾಹುಲ್ ತ್ರಿಪಾಠಿ ಇಂಡಿಯನ್ ಪ್ಲೇಯರ್ ಆಗಿರ್ತಾರೆ. ಇಬ್ಬರು CSK ಪಾಲಾಗಿರೋದು CSKಗೆ ನಿಜಕ್ಕೂ ಆನೆ ಬಲ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.